ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕುಕ್ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಹೋಟೆಲಲ್ಲೆಲ್ಲ ಮಶ್ರೂಮ್ ಬಿರಿಯಾನಿ ಇವಾಗೆಲ್ಲ ಫೇಮಸ್ ಆಗಿದೆಯಲ್ಲ, ಅದನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಫಸ್ಟ್ಗೆ ಒಂದು ಮಿಕ್ಸಿ ಜಾರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಎಲ್ಲ ಐಟಮ್ಸ್ನೂ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಲ್ಲ, ಅದ್ರ ಬದಲು ನೀವು ಕಾಳು ಮೆಣಸು ಕೂಡ ಹಾಕೊಳ್ಬೋದು. ಇದೇ ಮಿಕ್ಸಿ ಜಾರ್ಗೆ ಇವಾಗ ಒಂದು ಹ್ಯಾಂಡ್ಫುಲ್ ಆಫ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊಳ್ಳಿ ಫೈನಾಗಿ. ಈಗ ಒಂದು ಕುಕ್ಕರಲ್ಲಿ ತುಪ್ಪ, ಎಣ್ಣೆ ಹಾಕ್ಕೊಳ್ಳಿ. ಕ್ವಾಂಟಿಟಿ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಜೀರಿಗೆ ಹಾಕ್ಕೊಳ್ಳಿ, ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಲ್ ಪಲಾವ್ ಮಸಾಲ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್ ಹಾಕ್ಕೊಳ್ಳಿ. ಒಂದು 3 ಫುಲ್ ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ಇದನ್ನೊಂಚೂರು ಫ್ರೈ ಮಾಡಿಕೊಂಡು ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ರೆ ಬೇಗ ಆನಿಯನ್ಸ್ ಎಲ್ಲ ಬ್ರೌನ್ ಕಲರ್ ಆಗುತ್ತೆ. ಸೊ ಇವಾಗಲೇ ಆ್ಯಡ್ ಮಾಡಿಕೊಂಡು ಈ ಹದಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಅರಿಶಿನ ಹಾಕ್ಕೊಳ್ಳಿ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು. ಅದನ್ನು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡಿರೋ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಅದು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಅದು ಹಸಿ ವಾಸನೆ ಹೋಗೋ ತನಕ. ಇವಾಗ ಇದಕ್ಕೆ ಸ್ಟಾರ್ಟಿಂಗಲ್ಲಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಚಾಪ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಮಸಾಲ ಮತ್ತು 1/4 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಸೈಡಲ್ಲಿ ಆಯಿಲ್ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗಲೇ ಆ ಬಿರಿಯಾನಿ ಟೇಸ್ಟ್ ಬರೋದು. ಇವಾಗ ಇದಕ್ಕೆ ವಾಶ್ ಮಾಡಿರೋ ರೈಸ್ ಆ್ಯಡ್ ಮಾಡೋಣ. ನಾನಿಲ್ಲಿ 3 ಗ್ಲಾಸ್ ಆಫ್ ರೈಸ್ನ ಹಾಕಿದ್ದೀನಿ. ರೈಸ್ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಪಲಾವು ಬಿಡುವಾಗಿ ಬರುತ್ತೆ. ಇವಾಗ ರೈಸಿಗೆ ತಕ್ಕಂಗೆ ನೀರು ಹಾಕ್ಕೊತಾ ಇದ್ದೀನಿ. ನಾನು 3 ಗ್ಲಾಸ್ ಆಫ್ ರೈಸ್ಗೆ 5 ಗ್ಲಾಸ್ ನೀರು ಹಾಕಿದ್ದೀನಿ. ಬಿಕಾಸ್ 1 ಗ್ಲಾಸ್ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಬಿಡುವಾಗಿ ಬರಲಿ ಅಂತ. ಆಮೇಲೆ ಅದಕ್ಕೆ ಅರ್ಧ ಲಿಂಬೆಹಣ್ಣು ಆ್ಯಡ್ ಮಾಡಿದ್ದೀನಿ. ಈಗ ಈ ವಾಟರ್ನ ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಬೇಕು. 2 ವಿಷಲ್ ಕೂಗಿಸ್ಬಿಟ್ಟು ಕೂಲ್ ಆದಮೇಲೆ ತೆಗೆದ್ರೆ ನಮ್ಮ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ರೆಡಿ. ನಾನು ಹೇಳ್ದಂಗೆ ರೈಸ್ನ ಫಸ್ಟೇ ಫ್ರೈ ಮಾಡೋದ್ರಿಂದ ಇಷ್ಟು ಉದ್ರಾಗಿ ಬರುತ್ತೆ. ನೀವು ಮನೇಲಿ ಮಾಡಿ ಸಖತ್ತಾಗಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ದಿರ ನೀವೇ ನಿಮ್ಮ ಕೈಯಾರ ಮನೇಲೇ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಕುಕ್ ಡೈರೀಸ್. ಥ್ಯಾಂಕ್ ಯು. ಬಾಯ್.